ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 21ರಿಂದ 25ರವರೆಗೆ 5 ದಿನದ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಜಾವಾಣಿ ಆಗಿರ್ಬೋದು, GK ಟುಡೇ ವೆಬ್ಸೈಟ್ ಆಗಿರ್ಬೋದು, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಅತ್ಯಂತ ಪ್ರಮುಖ ಆರ್ಟಿಕಲ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಸುಮ್ಮನೆ ಒಂದು ದಿನದ ವಿಡಿಯೋನೇ 1 ಗಂಟೆ ಮಾಡೋದು ಆ ರೀತಿ ಸರಿಯಲ್ಲ. ನೋಡಿ, ನೀವು ಎಲ್ಲ ಸಬ್ಜೆಕ್ಟನ್ನು ಓದಬೇಕಾಗ್ತದೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡ್ರಾಗಿರ್ತಕ್ಕಂಥ ನೋಡಿ, ಪ್ರತಿ ವರ್ಷ ಆಗಸ್ಟ್ 21ರಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗ್ತದಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಬಲಿಯು ಪಶು ಶ್ರದ್ಧಾಂಜಲಿ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥ ನೋಡಿ, ಇದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ಲು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಈ ದಿನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2017ರಲ್ಲಿ ನಿರ್ಣಯ 72/165 ಮೂಲಕ ಘೋಷಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಭಯೋತ್ಪಾದನೆಯ ಬಲಿಪಶುಗಳು ಮತ್ತು ಬದುಕುಳಿದವರ ಒಂದು ಸ್ಮರಿಸುವುದು ಹಾಗೂ ಗೌರವಿಸುವುದು ಇದರ ಒಂದು ಅತ್ಯಂತ ಪ್ರಮುಖ ಉದ್ದೇಶ ಆಗಿರ್ತದೆ. ಒಂದು ಬಲಿಪಶುಗಳ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯವನ್ನು ರಕ್ಷಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈ ದಿನದ ಒಂದು ಅತ್ಯಂತ ಪ್ರಮುಖ ಉದ್ದೇಶ ಆಗಿರ್ತದೆ ನೋಡಿ. ನೆಕ್ಸ್ಟು ಅದೇ ರೀತಿ ಇತ್ತೀಚೆಗೆ ಕ್ಯಾನ್ಸರ್ ಕೋಶಗಳನ್ನು ಮರಳಿ ಸಾಮಾನ್ಯ ಕೋಶಗಳಾಗಿ ಪರಿವರ್ತಿಸುವ ತಂತ್ರಜ್ಞಾನವನ್ನು ಯಾವ ದೇಶದ ವಿಜ್ಞಾನಿಗಳು ಯಾವ ದೇಶದವರು ನೋಡಿ, ಕ್ಯಾನ್ಸರ್ ಕೋಶಗಳನ್ನು ಮರಳಿ ಸಾಮಾನ್ಯ ಕೋಶಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ತಂತ್ರಜ್ಞಾನವನ್ನು ಕಂಡುಹಿಡಿದವರು ಯಾವ ದೇಶದವರಪ್ಪ ಅಂದರೆ ಇವರು ದಕ್ಷಿಣ ಕೊರಿಯಾದವರು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಈ ದಕ್ಷಿಣ ಕೊರಿಯಾದ ಒಂದು ಅಡ್ವಾನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ವಿಜ್ಞಾನಿಗಳು ಈ ಸಂಶೋಧನೆಯನ್ನು ನಡೆಸಿದ್ದಾರೆ ನೋಡಿ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಇದು ಪ್ರಜಾವಾಣಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರ್ತದೆ. ಇಲ್ಲಿ ವಿಜ್ಞಾನಿಗಳು ಕ್ಯಾನ್ಸರ್ ಕೋಶಗಳನ್ನು ನೇರವಾಗಿ ನಾಶಪಡಿಸುವ ಬದಲು ಅವುಗಳನ್ನು ಪಥ್ಯ ಸಾಮಾನ್ಯ ಕೋಶಗಳಾಗಿ ಸ್ಥಿತಿಗೆ ತಿರುಗಿಸ್ತಕ್ಕಂಥ ಒಂದು ತಂತ್ರಜ್ಞಾನ ನೋಡಿ. ಕ್ಯಾನ್ಸರ್ ಕೋಶವನ್ನು ನಾಶ ಮಾಡುವುದರ ಬದಲಾಗಿ ಆ ಕೋಶವನ್ನು ಮೊದಲು ಯಾವ ರೀತಿ ಇತ್ತು ಸಾಮಾನ್ಯ ಕೋಶಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ರೀತಿ ಇರತಕ್ಕಂಥ ಒಂದು ತಂತ್ರಜ್ಞಾನವನ್ನು ಇಲ್ಲಿ ದಕ್ಷಿಣ ಕೊರಿಯಾದವರು ಕಂಡನ್ನು ಹಿಡಿದಿರ್ತಾರೆ. ಈ ಸಂಶೋಧನೆಯಲ್ಲಿ ಒಂದು ಕೊಲೋಕ್ಟ್ರಲ್ ಅಂತಕ್ಕಂಥ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್ ಅಂತಕ್ಕಂಥದ್ದು ಕೋಶಗಳ ಮೇಲೆ ವಿಶೇಷವಾಗಿ ಅಧ್ಯಯನವನ್ನು ನಡೆಸಿರ್ತಕ್ಕಂಥ ನೋಡಿ. ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ಇವರು ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿರ್ತಾರೆ. ಸಾಮಾನ್ಯ ಒಂದು ಕೋಶ ಕ್ಯಾನ್ಸರ್ ಕೋಶಗಳಾಗಿ ಬದಲಾಯಿಸುವ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಅನೂಹ್ಯ ನಿಯಂತ್ರಕ ವ್ಯವಸ್ಥೆಯನ್ನು ಗುರುತಿಸುವುದು ಮತ್ತು ಇದರ ಒಂದು ಪ್ರಮುಖ ಅಂಶ ಆಗಿರ್ತಕ್ಕಂಥ ನೋಡಿ. ಒಟ್ಟಾರೆಯಾಗಿ ಈ ಕ್ಯಾನ್ಸರ್ಗೆ ಇನ್ನುವರೆಗೂ ಕೂಡ ಯಾವುದೇ ಔಷಧಿಗಳನ್ನು ಯಾವುದೇ ವಿಜ್ಞಾನಿಗಳು ಕಂಡುಹಿಡಿದಿಲ್ಲ. ಇವಾಗ ಮೊದಲು ಇದಕ್ಕಿಂತ ಮುಂಚೆ ಒಂದು ಲಸಿಕೆಯನ್ನು ಜಪಾನ್ದವರು ಕೂಡ ಇದು ಮಾಡಿದ್ರು, ಅದು ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಇವಾಗ ದಕ್ಷಿಣ ಕೊರಿಯಾದವರು ಇದನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಮುಟ್ತದ ಅಂತಕ್ಕಂಥದ್ದನ್ನು ಇನ್ನೂ ಕೂಡ ನೋಡಬೇಕಾಗ್ತದೆ. ಇವಾಗಂತೂ ಅವರು ಒಂದು ಕಂಡನ್ನು ಹಿಡಿದಿರ್ತಕ್ಕಂಥದ್ದು. ನೆಕ್ಸ್ಟು ಮಯೂರವರ್ಮ ಸಾಹಿತ್ಯ ಪ್ರಶಸ್ತಿಯನ್ನು ಯಾವ ಸಂಸ್ಥೆಯ ಸಹಯೋಗದಲ್ಲಿ ನೀಡಲಾಗುತ್ತದೆಯಪ್ಪ ಅಂದ್ರೆ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆ ನೀಡ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ನೋಡಿ, ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಒಂದು ನೀಡಲಾಗ್ತಕ್ಕಂಥದ್ದು. ಈ ಪ್ರಶಸ್ತಿಯ ಒಂದು ದತ್ತಿ ನಿಧಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಾಗಿರ್ತಕ್ಕಂಥ BMTC ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪನೆಯನ್ನು ಮಾಡಲಾಗಿರ್ತಕ್ಕಂಥ ಒಂದು ದತ್ತಿ ನಿಧಿಯ ಮೊತ್ತ ಸುಮಾರು 1.5 ಕೋಟಿ ಎಂದು ವರದಿಯನ್ನು ಆಗಲಾಗಿರ್ತಕ್ಕಂಥದ್ದು. ಈ ದತ್ತಿ ನಿಧಿಯಿಂದ ಬರ್ತಕ್ಕಂಥ ಒಂದು ಬಡ್ಡಿ ಹಣದ ಮೂಲಕ ಒಂದು ನೀಡಲಾಗ್ತಕ್ಕಂಥದ್ದು. ಇನ್ನು 45 ವರ್ಷದ ಒಳಗಿನ ಒಂದು ಯುವ ಕನ್ನಡ ಬರಹಗಾರರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೋಡಿ. ಆಲ್ರೆಡಿ ಎಷ್ಟು ವರ್ಷದೊಳಗಿನ ಒಳಗೆ ಈ ಪ್ರಶಸ್ತಿಯನ್ನು ನೀಡ್ತಾರ ಅಂತಕ್ಕಂಥದ್ದು ಹಿಂದಿನ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು.
ನೆಕ್ಸ್ಟು ದಕ್ಷಿಣ ವಲಯ ಮಂಡಳಿಯ ಅಧ್ಯಕ್ಷತೆ, ಒಂದು ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಲಿದ್ದಾರೆಪ್ಪ ಅಂದರೆ ಇಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ವಹಿಸಿರ್ತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ವಹಿಸಿದ್ದಾರೆ. ಒಂದು ಸಭೆ ಯಾವಾಗ ನಡೀತುವಪ್ಪ ಅಂದ್ರೆ ಇಲ್ಲಿ 20 ಆಗಸ್ಟ್ 2026 ನಡೆದಿರ್ತಕ್ಕಂಥ ಒಂದು ಸಭೆಯ ಸ್ಥಳ ತಮಿಳುನಾಡಿನ ಮಹಾಬಲಿಪುರಂ ಅಂತಕ್ಕಂಥ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ದಕ್ಷಿಣ ವಲಯ ಮಂಡಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು ಸೇರಿರ್ತಾವೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಕ್ಷಿಣ ವಲಯ ಮಂಡಳಿಯ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತಾವೆ, ಯಾವ ರಾಜ್ಯಗಳು ಕೆಳಗಿನ ಸಂಬಂಧಪಟ್ಟಿಲ್ಲ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಆದ್ದರಿಂದ ಎಲ್ಲವನ್ನು ಕೂಡ ನೀವು ಕರೆಕ್ಟಾಗಿ ನೋಡಬೇಕಾಗ್ತದ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಚಂದ್ರಯಾನ 3 ಲ್ಯಾಂಡಿಂಗ್ ನಂತರ ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತಿದೆಯಪ್ಪ ಅಂದ್ರೆ ಇದು ಆಗಸ್ಟ್ 23ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಇದು ಪ್ರಜಾವಾಣಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರ್ತದೆ. 2023 ಆಗಸ್ಟ್ 23ರಂದು ಚಂದ್ರಯಾನ 3 ವಿಕ್ರಮ ಒಂದು ಲ್ಯಾಂಡಿಂಗ್ ದಕ್ಷಿಣ ಧ್ರುವದಲ್ಲಿ ಪ್ರದೇಶದ ಸಮೀಪ ಯಶಸ್ವಿಯಾಗಿ ಒಂದು ಅತ್ಯಂತ ಮೃದುವಾಗಿ ಇಳಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಐತಿಹಾಸಿಕ ಸಾಧನೆಯನ್ನು ಸ್ಮರಿಸಲು 1 ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಘೋಷಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಭಾರತವು ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸಿದ ಒಂದು 4ನೇ ದೇಶ ಆಗಿರ್ತದೆ ನೋಡಿ. ಎಷ್ಟನೇ ದೇಶವಾಗಿದೆ ಅಂತೇಳಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದು ನಮ್ಮ 4ನೇ ದೇಶ ನಮ್ಮ ಭಾರತ ಆಗಿರ್ತದೆ. ಇನ್ನು ಚಂದ್ರನ ದಕ್ಷಿಣ ಧ್ರುವೀಯ ಒಂದು ಪ್ರದೇಶದ ಸಮೀಪ ಇಳಿಸಿದ ಮೊದಲ ದೇಶ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಕೂಡ ನಮ್ಮ ದೇಶ ಅಂತಕ್ಕಂಥದ್ದು ಇಲ್ಲಿ ಪಾತ್ರ ಆಗಿರ್ತದೆ. ಇನ್ನು 2026ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರುವ ಏಕೈಕ ಶಿಕ್ಷಕಿ ಯಾರಪ್ಪ ಅಂದ್ರೆ ಇಲ್ಲಿ ರತ್ನಕುಮಾರಿ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಾರ. 2026ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ಶಿಕ್ಷಕಿ ಯಾರಪ್ಪ ಅಂದ್ರೆ ಇಲ್ಲಿ ರತ್ನಕುಮಾರಿ ಎಸ್ ಅಂತಕ್ಕಂಥವ್ರು ಆಯ್ಕೆಯಾಗಿರ್ತಾರೆ. ದೇಶಾದ್ಯಂತ ಸುಮಾರು ಒಂದು 48 ಜನರನ್ನ ಆಯ್ಕೆಯನ್ನು ಮಾಡಿರ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಒಬ್ಬರನ್ನ ಆಯ್ಕೆ ಮಾಡಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು GK ಟುಡೇ ಮತ್ತು ಪ್ರಜಾವಾಣಿ ಬಲ್ಲಿ ಕೂಡ ಬಂದಿರತಕ್ಕಂಥದ್ದು. ಅವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಮಟಗಾರರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಮುಖ್ಯ ಶಿಕ್ಷಕಿಯಾಗಿರ್ತಾರೆ. ಗ್ರಾಮೀಣ ಮಕ್ಕಳ ಶಿಕ್ಷಣ ಪ್ರಗತಿ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇದನ್ನು ಪರಿಗಣಿಸಿ ಅವರನ್ನು ಕೂಡ ಇಲ್ಲಿ ಆಯ್ಕೆಯನ್ನು ಮಾಡಿರ್ತಾರೆ. 2026ರಲ್ಲಿ ದೇಶಾದ್ಯಂತ 48 ಶಾಲಾ ಶಿಕ್ಷಕರನ್ನು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಲಾಗಿರ್ತಕ್ಕಂಥ ನೋಡಿ. 48 ಜನರನ್ನು ಆಯ್ಕೆಯನ್ನು ಮಾಡಿರ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಒಬ್ಬರನ್ನು ಆಯ್ಕೆಯನ್ನು ಮಾಡಿರ್ತಾರೆ. ಈ ಪ್ರಶಸ್ತಿಯನ್ನು ಸೆಪ್ಟೆಂಬರ್ 5, 2026 ಶಿಕ್ಷಕರ ದಿನದ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಒಂದು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಾರೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರೀಕ್ಷೆಯ ಒಂದು ದೃಷ್ಟಿಯಿಂದ. ಇನ್ನು ಮಹಿಳೆಯರ ಆರೋಗ್ಯ, ಮನರಂಜನೆ ಮತ್ತು ಸುರಕ್ಷತೆಗೆ ಆದ್ಯತೆಯನ್ನು ನೀಡಲು ದೇಶದ ಮೊದಲ ಬಾರಿಗೆ ಪಿಂಕ್ ಪಾರ್ಕನ್ನು ಎಲ್ಲಿ ನಿರ್ಮಾಣವನ್ನು ಮಾಡುತ್ತಿದೆಯಪ್ಪ ಅಂದ್ರೆ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಪಿಂಕ್ ಪಾರ್ಕ್ ಅಂತಕ್ಕಂಥದ್ದು ನಿರ್ಮಾಣ ಮಾಡಲಾಗ್ತಕ್ಕಂಥ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳೆಯರ ವಿಶೇಷತೆಗಾಗಿ ಪಿಂಕ್ ಪಾರ್ಕನ್ನು ರಾಣೆಬೆನ್ನೂರಿನಲ್ಲಿ ನಿರ್ಮಾಣ ಮಾಡಲಾಗ್ತಕ್ಕಂಥ ಸ್ಥಳ. ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನ, ಗೌರಿಶಂಕರ ಅಂತಕ್ಕಂಥದ್ದು ಒಂದು ರಾಣೆಬೆನ್ನೂರು ನಗರದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅನ್ನೋ ಜಿಲ್ಲೆ ಹಾವೇರಿ, ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಇದರ ಉದ್ದೇಶ ಏನಪ್ಪ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ,
ಮನೋರಂಜನೆ ಸುರಕ್ಷತೆಗೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು. ಪಾರ್ಕ್ನಲ್ಲಿ ವ್ಯಾಯಾಮದ ಉಪಕರಣಗಳು, ವಾಕಿಂಗ್ ವ್ಯವಸ್ಥೆ, ಮಕ್ಕಳ ಆಟಗಳ ವ್ಯವಸ್ಥೆ, ವಿಶ್ರಾಂತಿಯ ಮಾಡ್ತಕ್ಕಂಥ ಆಸನಗಳು ಕೂಡ ಈ ಒಂದು ಇದರಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಪರೀಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಭಾರತವು ಯಾವ ವರ್ಷದ ವೇಳೆಗೆ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆಯಪ್ಪ ಅಂದರೆ ಇಲ್ಲಿ 2035 ಒಳಗೆ ಒಂದು ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಲ್ಲಿ ಭಾರತ ಒಂದು ಗುರಿಯನ್ನು ಹೊಂದಿರ್ತದೆ. ಭಾರತ 2035 ವೇಳೆಗೆ ತನ್ನದೇ ಆಗಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಒಂದು ಸಂಪೂರ್ಣ ಕಾರ್ಯ ನಿರ್ವಹಿಸುವಂತೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಇದರ ಹೆಸರು ಭಾರತೀಯ ಅಂತರಿಕ್ಷ ನಿಲ್ದಾಣ ಅಂತಕ್ಕಂಥದ್ದು. ಇನ್ನು ಮೊದಲ ಘಟಕ 2028 ವೇಳೆಗೆ ಉಡಾವಣೆಯನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಕೂಡ ಹೊಂದಿರತಕ್ಕಂಥ ಸಂಪೂರ್ಣ ನಿಲ್ದಾಣವು 5 ಘಟಕಗಳನ್ನು ಹೊಂದಿರತಕ್ಕಂಥ ಒಂದು ನಿರೀಕ್ಷೆಯನ್ನು ಹೊಂದಿರತಕ್ಕಂಥದ್ದು. ಇದರ ಮೂಲಕ ಒಂದು ವೈಜ್ಞಾನಿಕ ಸಂಶೋಧನೆ, ಸೂಕ್ಷ್ಮ ಗುರುತ್ವಾಕರ್ಷಣ ಪ್ರಯೋಗಗಳು ಮತ್ತು ಮಾನವ ಬಾಹ್ಯಾಕಾಶ ಸಂಶೋಧನೆಗೆ ಉತ್ತೇಜನ ನೀಡ್ತಕ್ಕಂಥ ಒಂದು ಉದ್ದೇಶ ಆಗಿರ್ತದೆ. ಇದು ಕೂಡ ನೋಡಿ ಬಾಹ್ಯಾಕಾಶ ನಿಲ್ದಾಣಗಳ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾಗ್ತದೆ. ನೆಕ್ಸ್ಟು ಭಾರತದ ಮೊದಲ ವರ್ಚುವಲ್ ಮೃಗಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆಯನ್ನು ಮಾಡಲಾಗಿದೆಯಪ್ಪ ಅಂದರೆ ಇದು ಮಧ್ಯಪ್ರದೇಶದಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ. ಇನ್ನು ಭಾರತ ಮೊದಲ ವರ್ಚುವಲ್ ಮೃಗಾಲಯವನ್ನು ಮಧ್ಯಪ್ರದೇಶ ರಾಜ್ಯದ ಇಂದೋರ್ನಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ ಇಂದೋರ್ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು, ಅದು ಜಾಸ್ತಿ ಒಂದು ಎಕ್ಸಾಮಲ್ಲಿ ಕೂಡ ಬಂದಿರ್ತದೆ. ಇದು ಆರ್ಟಿಕಲ್ನಲ್ಲಿ ಬಂದಿರತಕ್ಕಂಥದ್ದು, ಆದ್ದರಿಂದ ಇಂಪಾರ್ಟೆಂಟ್ ಆಗಿದೆ. ಸ್ಥಳ ಒಂದು ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯ ಇಂದೋರ್ ಅಂತಕ್ಕಂಥ. ಇನ್ನು ಉದ್ಘಾಟನೆ 2026 ಆಗಸ್ಟ್ 16 ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮೋಹನ್ ಯಾದವ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ನೋಡಿ ವರ್ಚುವಲ್ ಮೃಗಾಲಯದ ಜೊತೆಗೆ 14 ಒಂದು ಅಡಿ ಚಿತ್ರಮಂದಿರ ಮತ್ತು ವರ್ಚುವಲ್ ಜಂಗಲ್ ಸಫಾರಿ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಪ್ರಾರಂಭನ ಮಾಡಿರ್ತಾರೆ. ಯೋಜನೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಒಂದು ಸದ್ಭಾವನಾ ದಿನ ಎಂದು ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ಕೂಡ ಕಮೆಂಟನ್ನು ಮಾಡಿ. ನೋಡಿ ಈ ದಿನಾಚರಣೆಗಳ ಬಗ್ಗೆ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ, ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ನೋಡಿ ಯಾವ ದಿನದಂದು ಸದ್ಭಾವನಾ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.